ನಮಸ್ತೆ ಶ್ರೀ ವಾರಾಹಿ 12 ಟ್ಯಾರೋ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರೋ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ರೀಡಿಂಗಲ್ಲಿ ಏಂಜಲ್ಸ್ ಏನು ಹೇಳ್ತಾರೆ, ಯೂನಿವರ್ಸ್ ಏನು ಹೇಳ್ತಾರೆ ನೋಡೋಣ. ಏನು ರೀಡಿಂಗ್ ಕೊಡ್ತಾರೆ ನೋಡೋಣ. ಏಂಜಲ್ಸ್ ರೀಡಿಂಗು ನೀವು ಅಂದ್ಕೊಂಡಿರೋ ಕೆಲಸ ಎಷ್ಟು ದಿವಸದಲ್ಲಿ ಆಗ್ಬೋದು, ಅಥವಾ ನಿಮ್ಮ ಲಕ್ಕಿ ನಂಬರ್ಸ್ ಯಾವುದಾಗಿರುತ್ತೆ, ಲಕ್ಕಿ ನಂಬರ್ಸ್ ನಿಮ್ದು ಯಾವುದು ಆಗಿರುತ್ತೆ, ಎಷ್ಟು ದಿವಸದಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಆಗಲಿಕ್ಕೆ ಇದೆ. ಲಕ್ಕಿ ಡೇಟು, ಲಕ್ಕಿ ಮಂತು, ಇದೆಲ್ಲ ಏನು ಹೇಳ್ತಾರೆ ನೋಡೋಣ. ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಆನ್ಸರ್ ಮಾಡಿ. ಇದರಲ್ಲಿ ಏನು ಹೇಳಿಸ್ಬೇಕು ಅಂತಿದ್ದೀರಾ ದಯವಿಟ್ಟು ಹೇಳಿಸಿ ಪ್ಲೀಸ್. ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದಕ್ಕಾಗಿ. ಏಂಜಲ್ಸ್ ಯೂನಿವರ್ಸ್, ಪ್ರಕೃತಿ ಮಾತಾ, ಶ್ಯಾಮಲಾದೇವಿ, ಚಾಮುಂಡೇಶ್ವರಿ, ಸರಸ್ವತಿ ಮಾತಾ, ಪಾರ್ವತಿ ದೇವಿ, ಮಹಿಷಾಸುರಮರ್ದಿನಿ, ಆದಿಶಕ್ತಿ. 2 ಕಾರ್ಡ್ ಕೊಟ್ಟಿದ್ದಾರೆ, ಇನ್ನು ನೋಡಿಲ್ಲ, ಆಮೇಲೆ ನೋಡೋಣ. ಎರಡೇ ಕಾರ್ಡ್ ಕೊಡ್ತೀರಮ್ಮ, ಅಷ್ಟೇನಾ? ಏನಿಲ್ವಾ? ಅಷ್ಟೇ ಸಾಕಾ? ಓಕೆ, ಅವರು ಎರಡೇ ಅನಿಸುತ್ತೆ ಕೊಡೋದು, ಮತ್ತೆ ಕೊಟ್ಟಿಲ್ಲ. ಬಾಟಮ್ ಆಫ್ ದ ಕಾರ್ಡ್ ನಂಬರ್ 1 ಬಂದಿದೆ. ಸಾರಿ, ನನ್ನ ಮಾತು ತೊದಲ್ತಿದೆ, ಸಾರಿ. ಮೊದಲನೇ ಕಾರ್ಡ್ ನಂಬರ್ 1 ಬಾಟಮ್ ಆಫ್ ದ ಕಾರ್ಡಲ್ಲಿ. ಮತ್ತು ನೀವು ಅದೃಷ್ಟಶಾಲಿಗಳು, ಸ್ವತಂತ್ರ, ವಿಶ್ವಾಸ ಮತ್ತು ನಂಬಿಕೆ, ಹೊಸ ಜೀವನ ಆರಂಭ ಆಗ್ತಾ ಇದೆ, ನೀನು ಗೆಲ್ತೀಯ ಅಂತ ಹೇಳಿ ಯಾರಿಗೆ ಕೊಡ್ತಾ ಇದ್ದಾರೆ ಮೆಸೇಜು ಅವರು ತಗೊಳ್ಳಿ. ಎಲ್ಲರೂ ತೊಗೋಬೋದು, ಅದರಲ್ಲಿ ನಿಮ್ಗೆ ಅನ್ವಯಿಸಿದ್ದು ನೀವು ತೊಗೊಳ್ಳಿ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರು ಯಾವಾಗ ಈ ವಿಡಿಯೋಸು ಕನೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾರಿಗೆ ಯಾವಾಗ ಕನೆಕ್ಟ್ ಆಗುತ್ತೋ ಆ ಮೆಸೇಜ್ ನಿಮ್ಗಾಗಿದ್ರೆ ಕಮೆಂಟಲ್ಲಿ ಈ ಮ್ಯಾಟರ್ ನಮಗೆ ಸಂಬಂಧಪಟ್ಟಿತ್ತು ಅಂತ ತಿಳಿಸಿ, ನಮಗೊಂದು ಸಮಾಧಾನ ಇರುತ್ತೆ. ಸಮಯ ನಿಮ್ಮ ಸ್ವಾತಂತ್ರ್ಯ ಪಡ್ಕೊಳ್ಳೋದಕ್ಕೆ ಸಮಯ ಬಂದಾಗಿದೆ. ಚಿಂತೆ ಬೇಡ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಗೆಲುವು ಆರಂಭ ಶುರುವಾಗಿದೆ. ನಂಬಿಕೆಯಿಂದ ಇರು, ಭರವಸೆಯಿಂದ ಇರು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕಾರ್ಡ್ 13. ಯಾರು ಲಕ್ಕಿ ಇದ್ದೀರಾ 13. ನಿಮ್ಮ ಸೌಂದರ್ಯ ಕಡೆ ಗಮನ ಕೊಡಿ, ಊಟ ಆಹಾರದ ಕಡೆ ಗಮನ ಕೊಡಿ, ಆರೋಗ್ಯದ ಕಡೆ ಗಮನ ಕೊಡಿ. ಮತ್ತು ದೇವತೆಗಳು ನಿಮಗೆ ಬೆಂಬಲ ಕೊಡ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಇರ್ತಾ ಇದ್ದಾರೆ. ಕ್ರಮ ಸಂಖ್ಯೆ 13 ಸಂಖ್ಯೆ ನಿಮ್ಮ ದೇವತೆಗಳಿಂದ ವಿಶೇಷ ರಕ್ಷಣೆಯನ್ನು ಕೊಡುತ್ತಿದ್ದಾರೆ, ಅದನ್ನು ಸ್ವೀಕರಿಸಿ, ಆಯಿತಾ? ಅದರ ಜೊತೆಗೆ ತಿಳುವಳಿಕೆ ಬೇಕು ಅಂದರೆ ಯಾರ ಹತ್ರ ಆದರೂ ಸಹಾಯ, ಅನುಭವ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಹೆಚ್ಚು ಶ್ರಮ ಕೂಡ ಬೇಕು, ಅದರ ಅಗತ್ಯ ಹೆಚ್ಚಿದೆ. ಸುಮ್ಮನೆ ದೇವ್ರು ಕೊಡ್ತಾನೆ ಬಿಡು ಅಂತ ಕೂತ್ಕೊಳ್ಳೋದಲ್ಲ, ಅದರ ಜೊತೆಗೆ ನಾವು ಕೂಡ ಶ್ರಮ ಪಡಬೇಕು. ಆಗಲೇ ದೇವ್ರು ಕೊಟ್ಟಿದ್ದನ್ನು ನಾವು ಸ್ವೀಕರಿಸಿ ಆ ರೀತಿ ದೇವ್ರೇನು ಕೊಟ್ಟಿದ್ದಾನೆ ಆ ರೀತಿ ಆರಾಮಾಗಿ ಅನುಕೂಲವಾಗಿ ಇರಲಿಕ್ಕೆ ಸಾಧ್ಯ. ತಪ್ಪು ದಾರಿಯಲ್ಲಿ ಹೋಗಬೇಡ ಕಂದ, ನೀನು ಹೋಗಲಾರೆ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೀನು ಬಯಸಿದ್ದು ನಾನು ಕೊಡ್ತಾ ಇದ್ದೀನಿ, ಆದರೆ ನೀನು
ಹೆಚ್ಚು ಶ್ರಮ ಪಡಬೇಕು, ಹೆಚ್ಚು ಅನುಭವ ತಿಳ್ಕೋಬೇಕು. ಹೆಚ್ಚು ಅನುಭವ ತಿಳ್ಕೊಳ್ಳೋದ್ರಿಂದ ನಿನಗಿನ್ನೂ ಅನುಕೂಲ ಆಗುತ್ತೆ. ಸೌಕರ್ಯ ಮತ್ತು ರಕ್ಷಣೆ ಬೇಕು ಅಂತ ಕೇಳಿದ್ದೆ, ನಾನು ಕೊಡ್ತಾ ಇದ್ದೀನಿ. ಅದನ್ನು ಸ್ವೀಕರಿಸು. ಭರವಸೆಯಿಂದ ಇರೋ, ವಿಶ್ರಾಂತಿ ತಗೋ, ಆರೋಗ್ಯದ ಕಡೆ ಗಮನ ಕೊಡು. ತಂತ್ರವಿದ್ಯೆಗಳು ಅಥವಾ ಯಾವುದು ಕೆಟ್ಟದ್ದು ಅದು ಯಾವುದೂ ನಡೆಯಲ್ಲ. ನೀನು ಅದ್ರ ಕಡೆ ಚಿಂತೆ ಮಾಡ್ದಿರ ನೀನು ಮುಂದಿನ ಹೆಜ್ಜೆ ಇಡುವ ಕಡೆ ಗಮನ ಇಟ್ಟು ಹೋಗ್ತಾ ಇರು. ನಾನಿದ್ದೀನಿ ಅಂತ ಹೇಳಿದ್ದೀನಲ್ಲ, ಹೋಗ್ತಾ ಇರು. ಒಂದೇ ಕ್ಷಣದಲ್ಲಿ ನಾನು ಅದನ್ನೆಲ್ಲ ತಡಿಬಲ್ಲೆ. ಆದರೆ ಕಾಲ ಕ್ರಮೇಣ ನಾನು ಕಾಯ್ತಾ ಇದ್ದೀನಿ ಉತ್ತರಿಸೋದಕ್ಕೆ ಕಾಲಕ್ರಮೇಣ ಕಾಯ್ತಾ ಇದ್ದೀನಿ. ಆ ಕ್ಷಣಕ್ಕೆ ನಾನು ತಡಿಲಿಕ್ಕೆ ನನಗೆ ಗೊತ್ತಿದೆ. ನಾನು ಹೇಳೋ ಮಾತನ್ನು ನೆನಪಿಡು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಹೇಳ್ತಾ ಇದ್ದಾರೆ ಮತ್ತು ಯೂನಿವರ್ಸ್ ಹೇಳ್ತಾ ಇದ್ದಾರೆ. 222 ಲಕ್ಕಿ ಯಾರಿದ್ದೀರಾ? 222 ಅದೃಷ್ಟಶಾಲಿ. ಇಲ್ಲಿ ಅಮ್ಮ ಹೇಳ್ತಾ ಇರೋದು, ಏಂಜಲ್ಸ್ ಯೂನಿವರ್ಸ್ ಹೇಳ್ತಾ ಇರೋದು, ನಿಮ್ಮ ಲಕ್ಕಿ ಅದೃಷ್ಟ ಬಂದಿದೆ. ಪ್ರಾರಂಭ, ಪರಿಶ್ರಮ ಮತ್ತು ತಾಳ್ಮೆ, ಪ್ರಗತಿ, ದೃಢತೆ, ಗುರಿ, ಅಭಿವೃದ್ಧಿ, ಸಿದ್ಧತೆ ಎಲ್ಲವೂ ನಿನಗೆ ಕಾದಿದೆ. ಅದನ್ನು ಸ್ವೀಕರಿಸಿ ನೀನು ಮುಂದುವರಿಸ್ಕೊಂಡು ಹೋಗಲೇಬೇಕು. ನೀನೇ ನಡಿಬೇಕು. ನಾನು ದಾರಿ ತೋರಿಸ್ಕೊಟ್ಟಿದ್ದೀನಿ, ಅದನ್ನು ನೀನು ನಡೆಸ್ಕೊಂಡು ಹೋಗಬೇಕು ಕಂದ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಬೇಕಾದರೂ ಆಗ್ಬೋದು, ಹೆಣ್ಣು ಅಥವಾ ಗಂಡು, ಯಾರಿಗೆ ಬೇಕಾದರೂ ಆಗತ್ತೆ. ಅವರು ತಗೊಳ್ಳಿ. ಈ ಮೆಸೇಜಸ್ ಯಾರಿಗೆ ಕನೆಕ್ಟ್ ಆಗುತ್ತೆ ಎಲ್ಲರೂ ತಗೊಳ್ಳಿ. ಇದು ಹೆಚ್ಚು ಯಾರಿಗೆ ಕನೆಕ್ಟ್ ಆಗುತ್ತೆ ಅವ್ರು ಕೂಡ ತಗೊಳ್ಳಿ. ಯಾರಿದ್ದೀರಾ ಇಷ್ಟು ಅದೃಷ್ಟಶಾಲಿ? ಪ್ರಸ್ತುತ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಅಲ್ಲ, ನೀನು ಪ್ರಯತ್ನ ಮಾಡು. ಅದರಿಂದ ನಾನು ನಿನ್ನ ಗೆಲುವಿಗೆ ನಾನೆಲ್ಲವೂ ಕೊಡ್ತಾ ಇದ್ದೀನಿ ಕಂದ ಅಂತ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಕಾರ್ಡಿಂದ ಫೈನಲ್ ಏನು ಕೇಳೋಣ, ಏನು ಹೇಳ್ತಾರೆ ಅಂತ. ಎಲ್ಲ 2 ಕಾರ್ಡೇ ಕೊಟ್ಟಿದ್ದು. ಬಾಟಮ್ ಆಫ್ ಕಾರ್ಡ್ ನಂಬರ್ 1 ಬಂದಿತ್ತು, ಅದು ಕೂಡ ಲಕ್ಕಿ ಇದೆ. ಏಂಜಲ್ಸ್ ಏನು ಹೇಳ್ತಾರೆ ಇನ್ನಷ್ಟು ಅವರೆಲ್ಲ 2-3 ಕಾರ್ಡಲ್ಲೂ ಒಳ್ಳೆ ಇದೆ ಕೊಟ್ಟಿದ್ದಾರೆ. ಆದರೆ ನಿಮ್ಮ ಶ್ರಮ ಇದು ಹೆಚ್ಚು ಬೇಕು ಅಂದರೆ ಅವರು ಹೇಳ್ತಾ ಇರೋದು ಈ ಕಾರ್ಡು, ಫಸ್ಟ್ ಕಾರ್ಡ್, ಸೆಕೆಂಡ್ ಕಾರ್ಡ್ ಮತ್ತು ಬಾಟಮ್ ಆಫ್ ದ ಕಾರ್ಡ್ ಡೆಕ್ಕಲ್ಲಿ ಅದರಲ್ಲೂ ಕೂಡ ಪರಿಶ್ರಮ ಹೆಚ್ಚು ಬೇಕು. ಸಾಲದು, ಶ್ರಮ ಪಡ್ತಾರ ಸಾಲದು, ಪ್ರಯತ್ನ ಇನ್ನೂ ಹೆಚ್ಚು ಬೇಕು ಅಂತ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಯೂನಿವರ್ಸ್ ಲಾಸ್ಟ್ ಫೈನಲ್ ಏನು ಹೇಳ್ತೀರಾ ಪ್ಲೀಸ್? ಏನು ತಿಳಿಸ್ತೀರಾ ದಯವಿಟ್ಟು ತಿಳಿಸಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಪ್ಲೀಸ್ ಪ್ಲೀಸ್ ಏಂಜಲ್ಸ್. ಯಾಕೆ ನಾನು ತೆಗಿಯಲ್ಲ, ನೀವೇ ಕೊಡಬೇಕು ಪ್ಲೀಸ್. ಏಂಜಲ್ಸ್ ಯೂನಿವರ್ಸ್ ಎರಡು ಕಾರ್ಡ್ ಕೊಟ್ಟಿದ್ದಾರೆ. ಗುಡ್ ಟೈಮ್ ಬರ್ತಾ ಇದೆ.
ನೀವು ಪ್ರಯತ್ನಿಸಬೇಕು, ನಿಲ್ಲಿಸಬಾರ್ದು. ನಿಮ್ಮ ಕೆಲಸನ ನಿಲ್ಲಿಸಬಾರ್ದು. ಪ್ರಯತ್ನ ನೀವೆಷ್ಟು ಮಾಡ್ತೀರೋ ಅಷ್ಟು ಯಶಸ್ಸು ಸಿಗುತ್ತೆ. ನೀವು ಪ್ರಯತ್ನ ಮಾಡೋದ್ರಲ್ಲಿ ನಾನು ಕೊಟ್ಟಿರೋದನ್ನ ನೀನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ನೀನು ಪ್ರಯತ್ನ ಮಾಡಲೇಬೇಕು. ಬಾಟಮ್ ಆಫ್ ದ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ ಏಂಜಲ್ಸು? ಚಿಂತಿಸುವ ಅಗತ್ಯವಿಲ್ಲ. ಇಲ್ಲಿ ಕೂಡ ಅದನ್ನು ಹೇಳ್ತಾ ಇದ್ದಾರೆ, ಚಿಂತಿಸುವ ಅಗತ್ಯವಿಲ್ಲ. ಈಗ ಟೈಮ್ ಎಲ್ಲ ಬಂದಾಯಿತು. ನೀನೇನಿದ್ರು ನಿನ್ನ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ ನಿನ್ನ ಕೆಲಸ. ಕೂತಿದ್ದು ಸಾಕು, ಚಿಂತೆ ಮಾಡಿದ್ದು ಸಾಕು, ಆಗ್ತಾಯಿಲ್ಲ ಏನು ಅಂತ ಅಂದ್ಕೊಂಡಿದ್ದು ಸಾಕು. ಇವಾಗೆಲ್ಲ ಕೊಡ್ತಾ ಇದ್ದೀನಿ, ಅದನ್ನು ಮುಂದುವರಿಸ್ಕೊಂಡು ಹೋಗೋ ಹೆಚ್ಚು ಶ್ರಮ ಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್, ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಹೋದವು, ಇನ್ನು ನೀನು ಆರಾಮಾಗಿರು ಅಂತ ಹೇಳ್ತಾ ಇದ್ದಾರೆ. ಲಾಸ್ಟಲ್ಲಿ ಏನು ಒನ್ ಆನ್ಸರ್ನು, ನೀವು ನಿಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆ ಇಟ್ಕೊಳ್ತೀರಾ ಅದರ ಬಗ್ಗೆ ಏನು ಹೇಳ್ತಾರೆ. ಯಾವುದಾದ್ರೂ ಒಂದು ಅಥವಾ ಎರಡು ಪ್ರಶ್ನೆ ಇಟ್ಕೊಳ್ಳಿ. ಎಸ್ ಆರ್ ನೋ ಕೇಳೋಣ. ಇಲ್ಲಿ ಯಾರು ಏನು ಪ್ರಶ್ನೆ ನೀವು ಅಂದ್ಕೊಳ್ತೀರ ಅದು ಎಸ್ ಆರ್ ನೋ ಹೇಳ್ತಾರ ಕೇಳಿಬಿಡೋಣ. ಎಲ್ಲದರಲ್ಲೂ ಎಸ್ ಎಸ್ ಅಂತ ಬಂದಿದೆ, ಎಲ್ಲದು ಓಕೆ ಬಂದಿದೆ. ನಿಮ್ಮ ಪ್ರಯತ್ನ ಮಾತ್ರ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್ ಯೂನಿವರ್ಸ್. ಎಸ್ ಆರ್ ನೋ ಹೇಳಿ. ಅವರವರ ಪ್ರಶ್ನೆಗೆ ಉತ್ತರ ಏನು ಹೇಳ್ತೀರಾ? ಈಗಾಗಲೇ ಕೊಟ್ಟಿದ್ದೀರಾ, ಎಲ್ಲದಕ್ಕೂ ಪ್ರಯತ್ನ ಮಾಡಲೇಬೇಕು ಅಂತ ಹೇಳಿದ್ದೀರಾ. ಇಲ್ಲಿ ಫೈನಲ್ ಆಗಿ ಎಸ್ ಆರ್ ನೋ ತಿಳಿಸಿ ಪ್ಲೀಸ್, ಪ್ಲೀಸ್ ರಿಕ್ವೆಸ್ಟ್. ಯಾರು ಏನು ಪ್ರಶ್ನೆ ಇಟ್ಕೊಳ್ತೀರೋ ಅದರಂತೆ ಇಲ್ಲಿ ಎಸ್ ಆರ್ ನೋ ಬರುತ್ತೆ. ನೋ ಅಂತ ಬಂದರೆ ಅಲ್ಲಿಗೆ ಬಿಡಿ, ಅಥವಾ ಸರಿಯಾದ ಸಮಯ ಅಲ್ಲ ಅಂತ ಅರ್ಥ. ಮೇ ಬಿ ಆಗಬಹುದು ಅಥವಾ ಇಲ್ಲ. ಯಾರು ಏನು ಎರಡು ಪ್ರಶ್ನೆ ಇಟ್ಕೊಂಡಿದ್ದೀರಾ ಅವ್ರಿಗೆ ಇದು ಮೇ ಬಿ ಆಗಬಹುದು ಅಥವಾ ಇಲ್ಲ. ಸರಿಯಾಗಿ ಯೋಚನೆ ಮಾಡಿ. ನಿಮ್ಮ ಪ್ರಶ್ನೆ ಅದು ಸರಿ ಇಲ್ಲ ಅಂತ ಅನಿಸತ್ತೆ, ಅದಕ್ಕೆ ಎರಡು ಮಾತು ಇಲ್ಲಿ ಕೊಟ್ಟಿದ್ದಾರೆ. ಓಕೆ ಏಂಜಲ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಒಂದು ಪ್ರಶ್ನೆಗೆ ಇಟ್ಕೊಳ್ಳಿ. ಎಸ್ ಆರ್ ನೋ ಕೇಳೋಣ. ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್. ಎಸ್ ಆರ್ ನೋ ನೋಡಿ, ಸ್ಪೀಡಾಗಿ ಆಡ್ತಿದೆ. ಎಸ್ ಆಗೋದ್ರಲ್ಲಿದೆ. ಪ್ರಯತ್ನ ತುಂಬ ತುಂಬ ಪ್ರಯತ್ನ ಬೇಕು. ನಿಮ್ಮ ಧೈರ್ಯವಾಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ಯಶಸ್ಸು ಸಿಗತ್ತೆ. ದೇವರುಗಳು ಎಲ್ಲರೂ ಆಶೀರ್ವಾದ ಮಾಡಿ ಆಯಿತು. ಪ್ರಯತ್ನ ಮಾಡಿ. ಯಾರು ಮಾತಾಡಿದವರು, ಹೀಯಾಳಿಸಿ ಅವಮಾನ ಮಾಡಿದವರು ಯಾರೂ ಬಂದಾಗಲ್ಲ. ಯಾರೋ ಕೆಳಗೆ ಬಿದ್ದರೆ ಕೈ ಹಿಡಿಯಲ್ಲ. ನಾಟಕದ ಮಾತು, ಅಯ್ಯೋ ತುಂಬ ಕಷ್ಟಪಟ್ಬಿಟ್ಟೆ, ನಾನು ಸಹಾಯ ಮಾಡೋಣ ಅಂದ್ಕೊಂಡೆ, ಆದರೆ ನಿನಗೆ ಏನು ಹೇಳೋದು, ನನ್ನ ಮಾತನ್ನು ತೊದಲಿಸ್ತಿದ್ದಾರೆ. ಇರಲಿ ಪರವಾಗಿಲ್ಲ, ರೀಡಿಂಗ್ ಮಾಡಬಾರ್ದು ಅಂತ ತುಂಬ ತಡೆಗಳು ಆಗ್ತಿದೆ. ಅದೇ ನಾನು ಸಹಾಯ ತುಂಬ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ನನಗೇನೆ ಹಿಂಗೆ ಏನೇನೋ ಆಗೋಯ್ತು. ಅದಕ್ಕೆ ನನ್ನನ್ನು ನೋಡೋದ ನಿನಗೆ ಸಹಾಯ ಮಾಡೋದ ಅನ್ನಂಗೆ ಆಗೋಯ್ತು ಅಂತ ನಾಟಕದ ಮಾತುಗಳು ಮಾತಾಡ್ತಾರೆ ವಿನಃ ಯಾರೋ ಬಂದು ನಮಗೆ ತೊಂದರೆ ಅಂತ ಬಂದಾಗ ಕೈ ಹಿಡಿದು ಎತ್ತವ್ರು ಯಾರೂ ಇಲ್ಲ. ನಮ್ಮನ್ನು ಎತ್ತೋದು ನಾವು ಮುಗಿಯೋಂಥ ದೇವರುಗಳು ಮಾತ್ರನೇ. ಯಾರ ಮುಖಾಂತರ ಹೇಗೆ ಬಂದು ಎತ್ತಬೇಕು, ಕೈ ಹಿಡಿಬೇಕು, ನಡೆಸಬೇಕು, ಕೂರಿಸ್ಬೇಕು, ನಿಲ್ಲಿಸ್ಬೇಕು, ಓಡಾಡಿಸ್ಬೇಕು, ಪ್ರತಿಯೊಂದು ನಮ್ಮ ಜೀವನನ ಮುಂದುವರಿಸ್ಕೊಂಡು ಹೋಗೋದು
ನಾವು ಮುಗಿಯೋಂಥ ದೇವತೆಗಳು, ಏಂಜಲ್ಸ್, ಯೂನಿವರ್ಸ್ ಇರ್ಬೋದು, ಎಲ್ಲ ದೇವರುಗಳು ಇರ್ಬೋದು. ಹಾಗಾಗಿ ಭರವಸೆ ಇರಬೇಕು. ಜನಗಳ ಮೇಲೆ ನಂಬಿಕೆ ಇಲ್ಲದೇ ಇರೋ ಕೆಲಸಗಳು ಮಾಡೋಕ್ಕಾಗಲ್ಲ. ನಂಬಿಕೆ ಇರಬೇಕು, ಆದರೆ ಎಚ್ಚರಿಕೆ ತುಂಬ ಮುಖ್ಯ. ನಿಮ್ಮ ಕಾಗದ ಪತ್ರಗಳ ಮೇಲೆ ತುಂಬ ಎಚ್ಚರಿಕೆ ವಹಿಸಿ. ಜೋಪಾನವಾಗಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಗಾಡಿಯಲ್ಲಾಗಲಿ, ಆಫೀಸುಗಳಲ್ಲಾಗಲಿ, ಫ್ಯಾಕ್ಟ್ರಿಗಳಲ್ಲಾಗಲಿ, ಕಂಪ್ನಿಗಳಲ್ಲಾಗಲಿ, ಅಥವಾ ಅಂಗಡಿಗಳಲ್ಲಿ ಅಥವಾ ಮನೆಗಳು, ಯಾವುದಕ್ಕೆ ಏನಕ್ಕೆ ಸಂಬಂಧಪಟ್ಟಿರೋ ಪತ್ರಗಳಾಗಲಿ, ಕೋರ್ಟು ಕಚೇರಿ, ಸ್ಟೇಷನ್, ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟು ಕೇಸು, ಎಲ್ಲದರಲ್ಲೂ ನಿಮ್ಮ ಕಾಗದ ಪತ್ರಗಳ ಮೇಲೆ ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ. ಸರಿ ಇದೆಯಾ ಅಥವಾ ಯಾರಾದರೂ ಫೈಲು ಅದನ್ನು ಅಲ್ಲಿರುವಂಥ ಸಾಕ್ಷಿ ಆಧಾರಗಳನ್ನ ಬದಲಾಯಿಸಿ ಅಲ್ಲಿ ನಿಮಗೆ ಸುಳ್ಳು ಮಾಹಿತಿ, ನಿಮಗೆ ಕೆಟ್ಟು ಕಳಂಕ ತರೋ ಥರ ನಿಮಗೆ ಅಲ್ಲಿ ಮಾಡೋದಕ್ಕೆ ಸಾಧ್ಯತೆ ಕೂಡ ತುಂಬ ಇದೆ. ಅದಕ್ಕೆ ಹೆಚ್ಚು ಗಮನ ಕೊಡಿ, ಕೆಲಸದ ಕಡೆ ಗಮನ ಕೊಡಿ ಅಂದರೆ ನೋಡಿ, ಈ ಮ್ಯಾಟರ್ ಕೂಡ ಆಗುತ್ತೆ. ಬರೀ ನಮ್ಮ ಜೀವನದ ಬಗ್ಗೆ ಏನು ಬೇಕಾದರೂ ಆಗಿರುತ್ತೆ. ನಮ್ಮ ಪರಿಸ್ಥಿತಿಗೆ ತಕ್ಕಂಥದ್ದು ಪ್ರಯತ್ನ ಸಾಲದು ಅಂದರೆ ಈ ವಿಚಾರಕ್ಕೂ ಸೇರಿರುತ್ತೆ. ಹಾಗಾಗಿ ನಿಮ್ಮ ಕಾಗದ ಪತ್ರಗಳು, ನಿಮ್ಮ ಗಾಡಿ ವಾಹನಗಳು, ನಿಮ್ಮ ಮನೆ ಬಾಗಿಲುಗಳು ಭದ್ರವಾಗಿ ಪ್ರತಿಯೊಂದರಲ್ಲೂ ಗಮನವಿಟ್ಟು ನೋಡ್ಕೊಳ್ಳಿ. ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ಇರಿ. ಮೈ ಮರೆತು ಒಂದು ಕ್ಷಣ ಯಾಮಾರಿದ್ರು ಜೀವನಕ್ಕೆ ತುಂಬ ನಷ್ಟ ತಂದು ಕೊಟ್ಟು ಬಿಡ್ತಾರೆ. ನಮಗೆ ಆಪೋಸಿಟ್ ಇರುವಂಥ ವ್ಯಕ್ತಿಗಳು ಅಂತ ಇಲ್ಲಿ ಏಂಜಲ್ಸ್, ಯೂನಿವರ್ಸ್, ಎಲ್ಲ ದೇವತೆಗಳು ಆ ಎನರ್ಜಿ ಇಲ್ಲಿ ಹೇಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಏನು ಹೇಳ್ಬೋದು ಅಂದರೆ, ಹೆಚ್ಚು ದೇವರುಗಳಿಗೆ ಶರಣು ಹೋಗಿ ನಿಮ್ಮ ಮೂಲ ಜಾತಕಗಳನ್ನ ಎಲ್ಲಾದರೂ ಚೆನ್ನಾಗಿ ಹೇಳೋಂಥ ದೇವಸ್ಥಾನಗಳ ಅರ್ಚಕರ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ಜಾತಕ ಕಾಗದ ಪತ್ರಗಳನ್ನ ಸರಿ ಇದೆಯಾ, ನಿಮ್ಮ ಟೈಮು ಕುಂಡಲಿ ಏನು ಹೇಳ್ತಾರೆ ಅವೆಲ್ಲ ಚೆನ್ನಾಗಿ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳಿ. ಏಕೆಂದರೆ ಒಂದೊಂದು ಗ್ರಹಗಳು ಸ್ವಲ್ಪ ವ್ಯತ್ಯಾಸಗಳು ಆದಾಗ ನಮ್ಮ ಪರಿಸ್ಥಿತಿಗಳು ಸ್ವಲ್ಪ ನಿಧಾನಕ್ಕೆ ಹೋಗೋದರಲ್ಲಿರುತ್ತೆ, ಬೇಗ ಹೋಗೋದ್ರಲ್ಲೂ ಇರುತ್ತೆ. ಅದಕ್ಕೇನು ಪರಿಹಾರಗಳು ಮಾಡ್ಕೋಬೇಕು ಅದು ಸಿಂಪಲ್ ಪರಿಹಾರಗಳಿರುತ್ತೆ. ದುಡ್ಡು ಕಾಸು ಸಿಕ್ಕಾಪಟ್ಟೆ ಖರ್ಚು ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಸಣ್ಣ ರೆಮಿಡೀಸ್ ಹೇಳ್ತಾರೆ, ಅದನ್ನು ಮಾಡಿ ದೇವರುಗಳಿಗೆ ಏನು ಬೇಕೋ ಪೂಜೆ ಪುನಸ್ಕಾರಗಳನ್ನ ಮಾಡಿ, ಅದರಿಂದ ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಖಂಡಿತ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ತೆ, ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರೋ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ರೀಡಿಂಗಲ್ಲಿ ಏಂಜಲ್ಸ್ ಏನು ಹೇಳ್ತಾರೆ, ಯೂನಿವರ್ಸ್ ಏನು ಹೇಳ್ತಾರೆ ನೋಡೋಣ. ಏನು ರೀಡಿಂಗ್ ಕೊಡ್ತಾರೆ ನೋಡೋಣ. ಏಂಜಲ್ಸ್ ರೀಡಿಂಗು. ನೀವು ಅಂದ್ಕೊಂಡಿರೋ ಕೆಲಸ ಎಷ್ಟು ದಿವಸದಲ್ಲಿ ಆಗ್ಬೋದು, ಅಥವಾ ನಿಮ್ಮ ಲಕ್ಕಿ ನಂಬರ್ಸ್ ಯಾವುದಾಗಿರುತ್ತೆ, ಲಕ್ಕಿ ನಂಬರ್ಸ್ ನಿಮ್ದು ಯಾವುದು ಆಗಿರುತ್ತೆ, ಎಷ್ಟು ದಿವಸದಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಆಗಲಿಕ್ಕೆ ಇದೆ. ಲಕ್ಕಿ ಡೇಟು, ಲಕ್ಕಿ ಮಂತು, ಇದೆಲ್ಲ ಏನು ಹೇಳ್ತಾರೆ ನೋಡೋಣ. ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಆನ್ಸರ್ ಮಾಡಿ. ಇದರಲ್ಲಿ ಏನು ಹೇಳಿಸ್ಬೇಕು ಅಂತಿದ್ದೀರಾ ದಯವಿಟ್ಟು ಹೇಳಿಸಿ ಪ್ಲೀಸ್. ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದಕ್ಕಾಗಿ. ಏಂಜಲ್ಸ್, ಯೂನಿವರ್ಸ್,
ಪ್ರಕೃತಿ ಮಾತಾ, ಶ್ಯಾಮಲಾದೇವಿ, ಚಾಮುಂಡೇಶ್ವರಿ, ಸರಸ್ವತಿ ಮಾತಾ, ಪಾರ್ವತಿ ದೇವಿ, ಮಹಿಷಾಸುರಮರ್ದಿನಿ, ಆದಿಶಕ್ತಿ. 2 ಕಾರ್ಡ್ ಕೊಟ್ಟಿದ್ದಾರೆ, ಇನ್ನು ನೋಡಿಲ್ಲ, ಆಮೇಲೆ ನೋಡೋಣ. ಎರಡೇ ಕಾರ್ಡ್ ಕೊಡ್ತೀರಮ್ಮ, ಅಷ್ಟೇನಾ? ಏನಿಲ್ವಾ? ಅಷ್ಟೇ ಸಾಕಾ? ಓಕೆ, ಅವರು ಎರಡೇ ಅನಿಸುತ್ತೆ ಕೊಡೋದು, ಮತ್ತೆ ಕೊಟ್ಟಿಲ್ಲ. ಬಾಟಮ್ ಆಫ್ ದ ಕಾರ್ಡ್ ನಂಬರ್ 1 ಬಂದಿದೆ. ಸಾರಿ, ನನ್ನ ಮಾತು ತೊದಲ್ತಿದೆ, ಸಾರಿ. ಮೊದಲನೇ ಕಾರ್ಡ್ ನಂಬರ್ 1 ಬಾಟಮ್ ಆಫ್ ದ ಕಾರ್ಡಲ್ಲಿ. ಮತ್ತು ನೀವು ಅದೃಷ್ಟಶಾಲಿಗಳು, ಸ್ವಾತಂತ್ರ್ಯ, ವಿಶ್ವಾಸ ಮತ್ತು ನಂಬಿಕೆ, ಹೊಸ ಜೀವನ ಆರಂಭ ಆಗ್ತಾ ಇದೆ, ನೀನು ಗೆಲ್ತೀಯ ಅಂತ ಹೇಳಿ ಯಾರಿಗೆ ಕೊಡ್ತಾ ಇದ್ದಾರೆ ಮೆಸೇಜು, ಅವರು ತಗೊಳ್ಳಿ. ಎಲ್ಲರೂ ತಗೋಬೋದು, ಅದರಲ್ಲಿ ನಿಮ್ಗೆ ಅನ್ವಯಿಸಿದ್ದು ನೀವು ತಗೊಳ್ಳಿ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರು ಯಾವಾಗ ಈ ವಿಡಿಯೋಸು ಕನೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾರಿಗೆ ಯಾವಾಗ ಕನೆಕ್ಟ್ ಆಗುತ್ತೋ ಆ ಮೆಸೇಜ್ ನಿಮ್ಗಾಗಿದ್ರೆ ಕಮೆಂಟಲ್ಲಿ ಈ ಮ್ಯಾಟರ್ ನಮಗೆ ಸಂಬಂಧಪಟ್ಟಿತ್ತು ಅಂತ ತಿಳಿಸಿ, ನಮಗೊಂದು ಸಮಾಧಾನ ಇರುತ್ತೆ. ನಿಮ್ಮ ಸ್ವಾತಂತ್ರ್ಯ ಪಡ್ಕೊಳ್ಳೋದಕ್ಕೆ ಸಮಯ ಬಂದಾಗಿದೆ. ಚಿಂತೆ ಬೇಡ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಗೆಲುವು ಆರಂಭ ಶುರುವಾಗಿದೆ. ನಂಬಿಕೆಯಿಂದ ಇರು, ಭರವಸೆಯಿಂದ ಇರು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕಾರ್ಡ್ 13. ಯಾರು ಲಕ್ಕಿ ಇದ್ದೀರಾ? 13. ನಿಮ್ಮ ಸೌಂದರ್ಯ ಕಡೆ ಗಮನ ಕೊಡಿ, ಊಟ ಆಹಾರದ ಕಡೆ ಗಮನ ಕೊಡಿ, ಆರೋಗ್ಯದ ಕಡೆ ಗಮನ ಕೊಡಿ. ಮತ್ತು ದೇವತೆಗಳು ನಿಮಗೆ ಬೆಂಬಲ ಕೊಡ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಇರ್ತಾ ಇದ್ದಾರೆ. ಕ್ರಮ ಸಂಖ್ಯೆ 13 ಸಂಖ್ಯೆ ನಿಮ್ಮ ದೇವತೆಗಳಿಂದ ವಿಶೇಷ ರಕ್ಷಣೆಯನ್ನು ಕೊಡುತ್ತಿದ್ದಾರೆ, ಅದನ್ನು ಸ್ವೀಕರಿಸಿ. ಆಯಿತಾ? ಅದರ ಜೊತೆಗೆ ತಿಳುವಳಿಕೆ ಬೇಕು ಅಂದರೆ ಯಾರ ಹತ್ರ ಆದರೂ ಸಹಾಯ, ಅನುಭವ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಹೆಚ್ಚು ಶ್ರಮ ಕೂಡ ಬೇಕು, ಅದರ ಅಗತ್ಯ ಹೆಚ್ಚಿದೆ. ಸುಮ್ಮನೆ ದೇವ್ರು ಕೊಡ್ತಾನೆ ಬಿಡು ಅಂತ ಕೂತ್ಕೊಳ್ಳೋದಲ್ಲ, ಅದರ ಜೊತೆಗೆ ನಾವು ಕೂಡ ಶ್ರಮ ಪಡಬೇಕು. ಆಗಲೇ ದೇವ್ರು ಕೊಟ್ಟಿದ್ದನ್ನು ನಾವು ಸ್ವೀಕರಿಸಿ ಆ ರೀತಿ ದೇವ್ರೇನು ಕೊಟ್ಟಿದ್ದಾನೆ ಆ ರೀತಿ ಆರಾಮಾಗಿ ಅನುಕೂಲವಾಗಿ ಇರಲಿಕ್ಕೆ ಸಾಧ್ಯ. ತಪ್ಪು ದಾರಿಯಲ್ಲಿ ಹೋಗಬೇಡ ಕಂದ, ನೀನು ಹೋಗಲಾರೆ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೀನು ಬಯಸಿದ್ದು ನಾನು ಕೊಡ್ತಾ ಇದ್ದೀನಿ, ಆದರೆ ನೀನು ಹೆಚ್ಚು ಶ್ರಮ ಪಡಬೇಕು, ಹೆಚ್ಚು ಅನುಭವ ತಿಳ್ಕೋಬೇಕು. ಹೆಚ್ಚು ಅನುಭವ ತಿಳ್ಕೊಳ್ಳೋದ್ರಿಂದ ನಿನಗಿನ್ನೂ ಅನುಕೂಲ ಆಗುತ್ತೆ. ಸೌಕರ್ಯ ಮತ್ತು ರಕ್ಷಣೆ ಬೇಕು ಅಂತ ಕೇಳಿದ್ದೆ ನಾನು ಕೊಡ್ತಾ ಇದ್ದೀನಿ, ಅದನ್ನು ಸ್ವೀಕರಿಸು. ಭರವಸೆಯಿಂದ ಇರೋ, ವಿಶ್ರಾಂತಿ ತಗೋ, ಆರೋಗ್ಯದ ಕಡೆ ಗಮನ ಕೊಡು. ತಂತ್ರವಿದ್ಯೆಗಳು ಅಥವಾ ಯಾವುದು ಕೆಟ್ಟದ್ದು ಅದು ಯಾವುದೂ ನಡೆಯಲ್ಲ. ನೀನು ಅದರ ಕಡೆ ಚಿಂತೆ ಮಾಡ್ದಿರ ನೀನು ಮುಂದಿನ ಹೆಜ್ಜೆ ಇಡುವ ಕಡೆ ಗಮನ ಇಟ್ಟು ಹೋಗ್ತಾ ಇರು. ನಾನಿದ್ದೀನಿ ಅಂತ ಹೇಳಿದ್ದೀನಲ್ಲ, ಹೋಗ್ತಾ ಇರು. ಒಂದೇ ಕ್ಷಣದಲ್ಲಿ ನಾನು ಅದನ್ನೆಲ್ಲ ತಡಿಬಲ್ಲೆ, ಆದರೆ ಕಾಲ ಕ್ರಮೇಣ ನಾನು ಕಾಯ್ತಾ ಇದ್ದೀನಿ ಉತ್ತರಿಸೋದಕ್ಕೆ ಕಾಲಕ್ರಮೇಣ ಕಾಯ್ತಾ ಇದ್ದೀನಿ. ಆ ಕ್ಷಣಕ್ಕೆ ನಾನು ತಡಿಲಿಕ್ಕೆ ನನಗೆ ಗೊತ್ತಿದೆ. ನಾನು ಹೇಳೋ ಮಾತನ್ನು ನೆನಪಿಡು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಹೇಳ್ತಾ ಇದ್ದಾರೆ ಮತ್ತು ಯೂನಿವರ್ಸ್ ಹೇಳ್ತಾ ಇದ್ದಾರೆ. 222 ಲಕ್ಕಿ ಯಾರಿದ್ದೀರಾ? 222
ಅದೃಷ್ಟಶಾಲಿ. ಇಲ್ಲಿ ಅಮ್ಮ ಹೇಳ್ತಾ ಇರೋದು, ಏಂಜಲ್ಸ್ ಯೂನಿವರ್ಸ್ ಹೇಳ್ತಾ ಇರೋದು, ನಿಮ್ಮ ಲಕ್ಕಿ ಅದೃಷ್ಟ ಬಂದಿದೆ. ಪ್ರಾರಂಭ, ಪರಿಶ್ರಮ ಮತ್ತು ತಾಳ್ಮೆ, ಪ್ರಗತಿ, ದೃಢತೆ, ಗುರಿ, ಅಭಿವೃದ್ಧಿ, ಸಿದ್ಧತೆ ಎಲ್ಲವೂ ನಿನಗೆ ಕಾದಿದೆ. ಅದನ್ನು ಸ್ವೀಕರಿಸಿ ನೀನು ಮುಂದುವರಿಸ್ಕೊಂಡು ಹೋಗಲೇಬೇಕು. ನೀನೇ ನಡಿಬೇಕು. ನಾನು ದಾರಿ ತೋರಿಸ್ಕೊಟ್ಟಿದ್ದೀನಿ, ಅದನ್ನು ನೀನು ನಡೆಸ್ಕೊಂಡು ಹೋಗಬೇಕು ಕಂದ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಬೇಕಾದರೂ ಆಗ್ಬೋದು, ಹೆಣ್ಣು ಅಥವಾ ಗಂಡು, ಯಾರಿಗೆ ಬೇಕಾದರೂ ಆಗತ್ತೆ. ಅವರು ತಗೊಳ್ಳಿ. ಈ ಮೆಸೇಜಸ್ ಯಾರಿಗೆ ಕನೆಕ್ಟ್ ಆಗುತ್ತೆ ಎಲ್ಲರೂ ತಗೊಳ್ಳಿ. ಇದು ಹೆಚ್ಚು ಯಾರಿಗೆ ಕನೆಕ್ಟ್ ಆಗುತ್ತೆ ಅವರು ಕೂಡ ತಗೊಳ್ಳಿ. ಯಾರಿದ್ದೀರಾ ಇಷ್ಟು ಅದೃಷ್ಟಶಾಲಿ? ಪ್ರಸ್ತುತ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಅಲ್ಲ, ನೀನು ಪ್ರಯತ್ನ ಮಾಡು, ಅದರಿಂದ ನಾನು ನಿನ್ನ ಗೆಲುವಿಗೆ ನಾನೆಲ್ಲವೂ ಕೊಡ್ತಾ ಇದ್ದೀನಿ ಕಂದ ಅಂತ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಕಾರ್ಡಿಂದ ಫೈನಲ್ ಏನು ಕೇಳೋಣ, ಏನು ಹೇಳ್ತಾರೆ ಅಂತ. ಎಲ್ಲ 2 ಕಾರ್ಡೇ ಕೊಟ್ಟಿದ್ದು. ಬಾಟಮ್ ಆಫ್ ಕಾರ್ಡ್ ನಂಬರ್ 1 ಬಂದಿತ್ತು, ಅದು ಕೂಡ ಲಕ್ಕಿ ಇದೆ. ಏಂಜಲ್ಸ್ ಏನು ಹೇಳ್ತಾರೆ ಇನ್ನಷ್ಟು ಅವರೆಲ್ಲ 3 ಕಾರ್ಡಲ್ಲೂ ಒಳ್ಳೆ ಇದೆ ಕೊಟ್ಟಿದ್ದಾರೆ. ಆದರೆ ನಿಮ್ಮ ಶ್ರಮ ಇದು ಹೆಚ್ಚು ಬೇಕು ಅಂದರೆ ಅವರು ಹೇಳ್ತಾ ಇರೋದು ಈ ಕಾರ್ಡು, ಫಸ್ಟ್ ಕಾರ್ಡ್, ಸೆಕೆಂಡ್ ಕಾರ್ಡ್ ಮತ್ತು ಬಾಟಮ್ ಆಫ್ ದ ಕಾರ್ಡ್ ಡೆಕ್ಕಲ್ಲಿ ಅದರಲ್ಲೂ ಕೂಡ ಪರಿಶ್ರಮ ಹೆಚ್ಚು ಬೇಕು. ಸಾಲದು, ಶ್ರಮ ಪಡ್ತಾರ ಸಾಲದು, ಪ್ರಯತ್ನ ಇನ್ನೂ ಹೆಚ್ಚು ಬೇಕು ಅಂತ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಯೂನಿವರ್ಸ್ ಲಾಸ್ಟ್ ಫೈನಲ್ ಏನು ಹೇಳ್ತೀರಾ ಪ್ಲೀಸ್, ಏನು ತಿಳಿಸ್ತೀರಾ ದಯವಿಟ್ಟು ತಿಳಿಸಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಪ್ಲೀಸ್ ಪ್ಲೀಸ್ ಏಂಜಲ್ಸ್, ಯಾಕೆ ನಾನು ತೆಗಿಯಲ್ಲ, ನೀವೇ ಕೊಡಬೇಕು ಪ್ಲೀಸ್. ಏಂಜಲ್ಸ್ ಯೂನಿವರ್ಸ್ ಎರಡು ಕಾರ್ಡ್ ಕೊಟ್ಟಿದ್ದಾರೆ. ಗುಡ್ ಟೈಮ್ ಬರ್ತಾ ಇದೆ. ನೀವು ಪ್ರಯತ್ನಿಸಬೇಕು, ನಿಲ್ಲಿಸಬಾರ್ದು. ನಿಮ್ಮ ಕೆಲಸನ ನಿಲ್ಲಿಸಬಾರ್ದು. ಪ್ರಯತ್ನ ನೀವೆಷ್ಟು ಮಾಡ್ತೀರೋ ಅಷ್ಟು ಯಶಸ್ಸು ಸಿಗುತ್ತೆ. ನೀವು ಪ್ರಯತ್ನ ಮಾಡೋದ್ರಲ್ಲಿ ನಾನು ಕೊಟ್ಟಿರೋದನ್ನ ನೀನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ನೀನು ಪ್ರಯತ್ನ ಮಾಡಲೇಬೇಕು. ಬಾಟಮ್ ಆಫ್ ದ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ ಏಂಜಲ್ಸು, ಚಿಂತಿಸುವ ಅಗತ್ಯವಿಲ್ಲ. ಇಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಚಿಂತಿಸುವ ಅಗತ್ಯವಿಲ್ಲ. ಈಗ ಟೈಮ್ ಎಲ್ಲ ಬಂದಾಯಿತು. ನೀನೇನಿದ್ರು ನಿನ್ನ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ ನಿನ್ನ ಕೆಲಸ. ಕೂತಿದ್ದು ಸಾಕು, ಚಿಂತೆ ಮಾಡಿದ್ದು ಸಾಕು, ಆಗ್ತಾಯಿಲ್ಲ ಏನು ಅಂತ ಅಂದ್ಕೊಂಡಿದ್ದು ಸಾಕು. ಇವಾಗೆಲ್ಲ ಕೊಡ್ತಾ ಇದ್ದೀನಿ, ಅದನ್ನು ಮುಂದುವರಿಸ್ಕೊಂಡು ಹೆಚ್ಚು ಶ್ರಮ ಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್, ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಹೋದವು, ಇನ್ನು ನೀನು ಆರಾಮಾಗಿರು ಅಂತ ಹೇಳ್ತಾ ಇದ್ದಾರೆ. ಲಾಸ್ಟಲ್ಲಿ ಏನು ಒಂದು ಆನ್ಸರ್ನು, ನೀವು ನಿಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆ ಇಟ್ಕೊಳ್ತೀರಾ ಅದರ ಬಗ್ಗೆ ಏನು ಹೇಳ್ತಾರೆ. ಯಾವುದಾದ್ರೂ 1 ಅಥವಾ 2 ಪ್ರಶ್ನೆ ಇಟ್ಕೊಳ್ಳಿ. ಎಸ್ ಆರ್ ನೋ ಕೇಳೋಣ. ಇಲ್ಲಿ ಯಾರು ಏನು ಪ್ರಶ್ನೆ ನೀವು ಅಂದ್ಕೊಳ್ತೀರ ಅದು ಎಸ್ ಆರ್ ನೋ ಹೇಳ್ತಾರ
ಕೇಳಿಬಿಡೋಣ. ಎಲ್ಲದರಲ್ಲೂ ಎಸ್ ಎಸ್ ಅಂತ ಬಂದಿದೆ, ಎಲ್ಲದು ಓಕೆ ಬಂದಿದೆ. ನಿಮ್ಮ ಪ್ರಯತ್ನ ಮಾತ್ರ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್ ಯೂನಿವರ್ಸ್. ಎಸ್ ಆರ್ ನೋ ಹೇಳಿ. ಅವರವರ ಪ್ರಶ್ನೆಗೆ ಉತ್ತರ ಏನು ಹೇಳ್ತೀರಾ? ಈಗಾಗಲೇ ಕೊಟ್ಟಿದ್ದೀರಾ, ಎಲ್ಲದಕ್ಕೂ ಪ್ರಯತ್ನ ಮಾಡಲೇಬೇಕು ಅಂತ ಹೇಳಿದ್ದೀರಾ. ಇಲ್ಲಿ ಫೈನಲ್ ಆಗಿ ಎಸ್ ಆರ್ ನೋ ತಿಳಿಸಿ ಪ್ಲೀಸ್, ಪ್ಲೀಸ್ ರಿಕ್ವೆಸ್ಟ್. ಯಾರು ಏನು ಪ್ರಶ್ನೆ ಇಟ್ಕೊಳ್ತೀರೋ ಅದರಂತೆ ಇಲ್ಲಿ ಎಸ್ ಆರ್ ನೋ ಬರುತ್ತೆ. ನೋ ಅಂತ ಬಂದರೆ ಅಲ್ಲಿಗೆ ಬಿಡಿ, ಅಥವಾ ಸರಿಯಾದ ಸಮಯ ಅಲ್ಲ ಅಂತ ಅರ್ಥ. ಮೇ ಬಿ ಆಗಬಹುದು ಅಥವಾ ಇಲ್ಲ. ಯಾರು ಏನು 2 ಪ್ರಶ್ನೆ ಇಟ್ಕೊಂಡಿದ್ದೀರಾ ಅವ್ರಿಗೆ ಇದು ಮೇ ಬಿ ಆಗಬಹುದು ಅಥವಾ ಇಲ್ಲ. ಸರಿಯಾಗಿ ಯೋಚನೆ ಮಾಡಿ. ನಿಮ್ಮ ಪ್ರಶ್ನೆ ಅದು ಸರಿ ಇಲ್ಲ ಅಂತ ಅನಿಸತ್ತೆ, ಅದಕ್ಕೆ 2 ಮಾತು ಇಲ್ಲಿ ಕೊಟ್ಟಿದ್ದಾರೆ. ಓಕೆ ಏಂಜಲ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಒಂದು ಪ್ರಶ್ನೆಗೆ ಇಟ್ಕೊಳ್ಳಿ, ಎಸ್ ಆರ್ ನೋ ಕೇಳೋಣ. ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್. ಎಸ್ ಆರ್ ನೋ ನೋಡಿ, ಸ್ಪೀಡಾಗಿ ಆಡ್ತಿದೆ. ಎಸ್ ಆಗೋದ್ರಲ್ಲಿದೆ. ಪ್ರಯತ್ನ ತುಂಬ ತುಂಬ ಪ್ರಯತ್ನ ಬೇಕು. ನಿಮ್ಮ ಧೈರ್ಯವಾಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ಯಶಸ್ಸು ಸಿಗತ್ತೆ. ದೇವರುಗಳು ಎಲ್ಲರೂ ಆಶೀರ್ವಾದ ಮಾಡಿ ಆಯಿತು. ಪ್ರಯತ್ನ ಮಾಡಿ. ಯಾರು ಮಾತಾಡಿದವರು, ಹೀಯಾಳಿಸಿ ಅವಮಾನ ಮಾಡಿದವರು ಯಾರೂ ಬಂದಾಗಲ್ಲ. ಯಾರು ಕೆಳಗೆ ಬಿದ್ದರೆ ಕೈ ಹಿಡಿಯಲ್ಲ. ನಾಟಕದ ಮಾತು, ಅಯ್ಯೋ ತುಂಬ ಕಷ್ಟಪಟ್ಬಿಟ್ಟೆ, ನಾನು ಸಹಾಯ ಮಾಡೋಣ ಅಂದ್ಕೊಂಡೆ, ಆದರೆ ನಿನಗೆ ಏನು ಹೇಳೋದು, ನನ್ನ ಮಾತನ್ನು ತೊದಲಿಸ್ತಿದ್ದಾರೆ. ಇರಲಿ ಪರವಾಗಿಲ್ಲ, ರೀಡಿಂಗ್ ಮಾಡಬಾರ್ದು ಅಂತ ತುಂಬ ತಡೆಗಳು ಆಗ್ತಿದೆ. ಅದೇ ನಾನು ಸಹಾಯ ತುಂಬ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ನನಗೇನೆ ಹಿಂಗೆ ಏನೇನೋ ಆಗೋಯ್ತು. ಅದಕ್ಕೆ ನನ್ನನ್ನು ನೋಡೋದ ನಿನಗೆ ಸಹಾಯ ಮಾಡೋದ ಅನ್ನಂಗೆ ಆಗೋಯ್ತು ಅಂತ ನಾಟಕದ ಮಾತುಗಳು ಮಾತಾಡ್ತಾರೆ ವಿನಃ ಯಾರೋ ಬಂದು ನಮಗೆ ತೊಂದರೆ ಅಂತ ಬಂದಾಗ ಕೈ ಹಿಡಿದು ಎತ್ತವ್ರು ಯಾರೂ ಇಲ್ಲ. ನಮ್ಮನ್ನು ಎತ್ತೋದು ನಾವು ಮುಗಿಯೋಂಥ ದೇವರುಗಳು ಮಾತ್ರನೇ. ಯಾರ ಮುಖಾಂತರ ಹೇಗೆ ಬಂದು ಎತ್ತಬೇಕು, ಕೈ ಹಿಡಿಬೇಕು, ನಡೆಸಬೇಕು, ಕೂರಿಸ್ಬೇಕು, ನಿಲ್ಲಿಸ್ಬೇಕು, ಓಡಾಡಿಸ್ಬೇಕು, ಪ್ರತಿಯೊಂದು ನಮ್ಮ ಜೀವನನ ಮುಂದುವರಿಸ್ಕೊಂಡು ಹೋಗೋದು ನಾವು ಮುಗಿಯೋಂಥ ದೇವಾಂದೇವತೆಗಳು. ಏಂಜಲ್ಸ್ ಯೂನಿವರ್ಸ್ ಇರ್ಬೋದು, ಎಲ್ಲ ದೇವರುಗಳು ಇರ್ಬೋದು. ಹಾಗಾಗಿ ಭರವಸೆ ಇರಬೇಕು. ಜನಗಳ ಮೇಲೆ ನಂಬಿಕೆ ಇಲ್ಲದಿರೋ ಕೆಲಸಗಳು ಮಾಡೋಕ್ಕಾಗಲ್ಲ. ನಂಬಿಕೆ ಇರಬೇಕು, ಆದರೆ ಎಚ್ಚರಿಕೆ ತುಂಬ ಮುಖ್ಯ. ನಿಮ್ಮ ಕಾಗದ ಪತ್ರಗಳ ಮೇಲೆ ತುಂಬ ಎಚ್ಚರಿಕೆ ವಹಿಸಿ. ಜೋಪಾನವಾಗಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಗಾಡಿಯಲ್ಲಾಗಲಿ, ಆಫೀಸುಗಳಲ್ಲಾಗಲಿ, ಫ್ಯಾಕ್ಟ್ರಿಗಳಲ್ಲಾಗಲಿ, ಕಂಪ್ನಿಗಳಲ್ಲಾಗಲಿ, ಅಥವಾ ಅಂಗಡಿಗಳಲ್ಲಿ, ಅಥವಾ ಮನೆಗಳು, ಯಾವುದಕ್ಕೆ ಏನಕ್ಕೆ ಸಂಬಂಧಪಟ್ಟಿರೋ ಪತ್ರಗಳಾಗಲಿ, ಕೋರ್ಟು ಕಚೇರಿ, ಸ್ಟೇಷನ್ನು, ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟು ಕೇಸು, ಎಲ್ಲದರಲ್ಲೂ ನಿಮ್ಮ ಕಾಗದ ಪತ್ರಗಳ ಮೇಲೆ ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ. ಸರಿ ಇದೆಯಾ, ಅಥವಾ ಯಾರಾದರೂ ಫೈಲು ಅದನ್ನು ಅಲ್ಲಿರುವಂಥ ಸಾಕ್ಷಿ ಆಧಾರಗಳನ್ನ ಬದಲಾಯಿಸಿ ಅಲ್ಲಿ ನಿಮಗೆ ಸುಳ್ಳು ಮಾಹಿತಿ, ನಿಮಗೆ ಕೆಟ್ಟು ಕಳಂಕ ತರೋ ಥರ ನಿಮಗೆ ಅಲ್ಲಿ ಮಾಡೋದಕ್ಕೆ ಸಾಧ್ಯತೆ ಕೂಡ ತುಂಬ ಇದೆ. ಅದಕ್ಕೆ ಹೆಚ್ಚು ಗಮನ ಕೊಡಿ, ಕೆಲಸದ ಕಡೆ ಗಮನ ಕೊಡಿ ಅಂದರೆ ನೋಡಿ, ಈ ಮ್ಯಾಟರ್ ಕೂಡ ಆಗುತ್ತೆ. ಬರೀ ನಮ್ಮ ಜೀವನದ ಬಗ್ಗೆ
ಏನು ಬೇಕಾದರೂ ಆಗಿರುತ್ತೆ. ನಮ್ಮ ಪರಿಸ್ಥಿತಿಗೆ ತಕ್ಕಂಥದ್ದು ಪ್ರಯತ್ನ ಸಾಲದು ಅಂದರೆ ಈ ವಿಚಾರಕ್ಕೂ ಸೇರಿರುತ್ತೆ. ಹಾಗಾಗಿ ನಿಮ್ಮ ಕಾಗದ ಪತ್ರಗಳು, ನಿಮ್ಮ ಗಾಡಿ ವಾಹನಗಳು, ನಿಮ್ಮ ಮನೆ ಬಾಗಿಲುಗಳು ಭದ್ರವಾಗಿ ಪ್ರತಿಯೊಂದರಲ್ಲೂ ಗಮನವಿಟ್ಟು ನೋಡ್ಕೊಳ್ಳಿ. ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ಇರಿ. ಮೈ ಮರೆತು ಒಂದು ಕ್ಷಣ ಯಾಮಾರಿದ್ರು ಜೀವನಕ್ಕೆ ತುಂಬ ನಷ್ಟ ತಂದು ಕೊಟ್ಟು ಬಿಡ್ತಾರೆ. ನಮಗೆ ಆಪೋಸಿಟ್ ಇರುವಂಥ ವ್ಯಕ್ತಿಗಳು ಅಂತ ಇಲ್ಲಿ ಏಂಜಲ್ಸ್ ಯೂನಿವರ್ಸ್ ಎಲ್ಲ ದೇವತೆಗಳು ಆ ಎನರ್ಜಿ ಇಲ್ಲಿ ಹೇಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಏನು ಹೇಳ್ಬೋದು ಅಂದರೆ, ಹೆಚ್ಚು ದೇವರುಗಳಿಗೆ ಶರಣು ಹೋಗಿ ನಿಮ್ಮ ಮೂಲ ಜಾತಕಗಳನ್ನ ಎಲ್ಲಾದರೂ ಚೆನ್ನಾಗಿ ಹೇಳೋಂಥ ದೇವಸ್ಥಾನಗಳ ಅರ್ಚಕರ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ಜಾತಕ ಕಾಗದ ಪತ್ರಗಳನ್ನ ಸರಿ ಇದೆಯಾ, ನಿಮ್ಮ ಟೈಮು ಕುಂಡಲಿ ಏನು ಹೇಳ್ತಾರೆ ಅವೆಲ್ಲ ಚೆನ್ನಾಗಿ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳಿ. ಏಕೆಂದರೆ ಒಂದೊಂದು ಗ್ರಹಗಳು ಸ್ವಲ್ಪ ವ್ಯತ್ಯಾಸಗಳು ಆದಾಗ ನಮ್ಮ ಪರಿಸ್ಥಿತಿಗಳು ಸ್ವಲ್ಪ ನಿಧಾನಕ್ಕೆ ಹೋಗೋದರಲ್ಲಿರುತ್ತೆ, ಬೇಗ ಹೋಗೋದ್ರಲ್ಲೂ ಇರುತ್ತೆ. ಅದಕ್ಕೇನು ಪರಿಹಾರಗಳು ಮಾಡ್ಕೋಬೇಕು ಅದು ಸಿಂಪಲ್ ಪರಿಹಾರಗಳಿರುತ್ತೆ. ದುಡ್ಡು ಕಾಸು ಸಿಕ್ಕಾಪಟ್ಟೆ ಖರ್ಚು ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಸಣ್ಣ ಸಣ್ಣ ರೆಮಿಡೀಸ್ ಹೇಳ್ತಾರೆ, ಅದನ್ನು ಮಾಡಿ ದೇವರುಗಳಿಗೆ ಏನು ಬೇಕೋ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅದರಿಂದ ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಖಂಡಿತ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.